ನಮಸ್ಕಾರ ಮಿತ್ರರೇ, ದ ವಾಯ್ಸ್ ಆಫ್ ವಿಶ್ವಾಸ್ ಚಾನಲ್ಗೆ ಸ್ವಾಗತ. ಇಂದು ನಾವು ಮಾತನಾಡಲಿರುವ ವಿಷಯ ಧರ್ಮಸ್ಥಳ. ಒಂದು ಕಡೆ ನಂಬಿಕೆಯ ತೀರ್ಥಕ್ಷೇತ್ರ, ಇನ್ನೊಂದು ಕಡೆ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಕ್ಷೇತ್ರದ ಜನ. ಧರ್ಮಸ್ಥಳ ನಂಬಿಕೆಯ ಸಂಕೇತ, ಲಕ್ಷಾಂತರ ಭಕ್ತರು ತಲುಪುವ ಪುಣ್ಯಕ್ಷೇತ್ರ. ಆದರೆ ಇತ್ತೀಚೆಗೆ ಧರ್ಮಸ್ಥಳದ ಹೆಸರಿನ ಹಿಂದೆ ನಡೆಯುತ್ತಿರುವ ಅಂಧಕಾರದ ಕತೆ ಬೆಳಕಿಗೆ ಬರುತ್ತಿದೆ. ಜುಲೈ 3ರಂದು ಒಬ್ಬ ಅನಾಮಿಕ ವ್ಯಕ್ತಿಯೊಬ್ಬ, ನಾನು ನೇತ್ರಾವತಿ ತಪ್ಪಲಿನಲ್ಲಿ 100 ಶವಗಳನ್ನು ಹೂತಿದ್ದೀನಿ, ಯಾರಾದೋ ಪ್ರಭಾವಕ್ಕೊಳಗಾಗಿ ಅಥವಾ ಯಾರಾದೋ ಒತ್ತಡಕ್ಕೊಳಗಾಗಿ ಈ ಕೆಲಸ ಮಾಡಿದ್ದೀನಿ. ಅದರಲ್ಲಿ ಕೆಲವು ರೇಪ್ ಆದಂಥ ದೇಹಗಳಿದ್ವು, ವಿದ್ಯಾರ್ಥಿನಿಯರ ದೇಹಗಳಿದ್ವು, ಕೊಲೆಯಾದಂಥ ಮೃತ ಶರೀರಗಳಿದ್ವು. ಅದನ್ನೆಲ್ಲ ನಾನು ಹೂತು ಹಾಕಿದ್ದೀನಿ. ನನಗೀಗ ಪಾಪ ಪ್ರಜ್ಞೆ ಕಾಡ್ತಿದೆ. ನಾನು ಸಾಕ್ಷಿ ಹೇಳೋದಕ್ಕೂ ಸಿದ್ಧ, ಜಾಗ ತೋರಿಸೋದಕ್ಕೂ ಸಿದ್ಧ ಎಂದು ಬಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತಾನೆ. ಅತಿ ಕುತೂಹಲವನ್ನು ಸೃಷ್ಟಿಸಿದ ಈ ಆರೋಪದ ನಂತರ ಜುಲೈ 19ರಂದು ರಾಜ್ಯ ಸರ್ಕಾರ SIT ವಿಶೇಷ ತನಿಖಾ ತಂಡ ರಚಿಸಲಾಯಿತು. ಈ ತಂಡ DGP ಪ್ರಣಬ್ ಮೋಹಂಟಿ ಮತ್ತು SP ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದಲ್ಲಿ ಧರ್ಮಸ್ಥಳದ 14 ಸ್ಥಳಗಳಲ್ಲಿ ಶೋಧನೆ ಆರಂಭಿಸಿತು. ಈಗಾಗಲೇ ಕೆಲವು ಅಸ್ಥಿಪಂಜರಗಳನ್ನು ಪರಿಶೀಲನೆಗಾಗಿ ಫಾರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಲಾಗಿದೆ. ಈ ಪ್ರಕರಣದ ಹಿಂದೆ ಉಳಿದು ಹೋಗಿದ್ದ ಸೌಜನ್ಯ ಪ್ರಕರಣವು ಮತ್ತೆ ಚರ್ಚೆಗೆ ಬರುತ್ತಿದೆ. 2012ರಲ್ಲಿ ಸೌಜನ್ಯ ಎಂಬ ವಿದ್ಯಾರ್ಥಿನಿ ಅತ್ಯಾಚಾರಕ್ಕೆ ಒಳಗಾಗಿ ಹತ್ಯೆಗೀಡಾಗಿದ್ದಳು. ಆದರೆ ನ್ಯಾಯದ ಬದಲು ಅವಳು ಮರೆಯಲ್ಪಟ್ಟಳು. ಪ್ರತಿಭಟನೆಗಳು ಧರ್ಮಸ್ಥಳದ ಬಾಗಿಲಿಗೆ ತಲುಪಿದವು. ಮಹಿಳೆಯರು, ವಿದ್ಯಾರ್ಥಿಗಳು, ಹೋರಾಟಗಾರರು ಎಲ್ಲರೂ ಒಂದು ಧ್ವನಿಯಲ್ಲಿ ನ್ಯಾಯಕ್ಕಾಗಿ ಹೋರಾಡಿದರು. ಜುಲೈ 18ರಂದು ಸಿವಿಲ್ ಕೋರ್ಟ್ ಮಾಧ್ಯಮ ವರದಿಗಳ ಮೇಲೆ ತಾತ್ಕಾಲಿಕ ನಿಷೇಧ ಹೇರಿತು. 9,000ಕ್ಕೂ ಹೆಚ್ಚು ಲಿಂಕ್ಗಳನ್ನು ತೆಗೆದುಹಾಕಲು ಆದೇಶ ಮಾಡಿತು. ಇದು ನ್ಯಾಯ ವ್ಯವಸ್ಥೆಯ ಶಕ್ತಿಯನ್ನೇ ಪ್ರಶ್ನಿಸುವಂತಾಯಿತು. ಈಗ ತನಿಖೆ ಮುಂದುವರಿದಿದೆ. ಆದರೆ ಸಾರ್ವಜನಿಕರ ನಂಬಿಕೆ ನ್ಯಾಯ ಸಿಗುತ್ತಾ ಎಂಬುದರ ಮೇಲೆ ನಿಂತಿದೆ. ವಾಸ್ತವವಿಲ್ಲದೆ ತಪ್ಪಿತಸ್ಥರು ಎಷ್ಟೋ ಸಲ ಮುಕ್ತರಾಗಿದ್ದಾರೆ. ಈ ಪ್ರಕರಣ ಕೇವಲ ಒಂದು ಊರಿನ ವಿಷಯವಲ್ಲ, ಕೇವಲ ಧರ್ಮಸ್ಥಳಕ್ಕೆ ಸೀಮಿತವಾಗಿಲ್ಲ. ಇದು ಸಮಾಜದ ನೀತಿಯ ಪ್ರಶ್ನೆ. ನಾವು ಕೇಳಬೇಕಾದ ಪ್ರಶ್ನೆ, ಸತ್ಯ ಯಾವುದು ಅಂತ. ಸತ್ಯ ಹೊರಗೆ ಬರುತ್ತೆಂಬ ನಂಬಿಕೆ ಬಹುತೇಕರಿಗಿದೆ. ಏನನ್ನೂ ಈಗಾಗಲೇ ಹೇಳುವುದಕ್ಕೆ ಸಾಧ್ಯವಿಲ್ಲ. ಸತ್ಯಕ್ಕಾಗಿ ಕಾಯೋಣ, ನ್ಯಾಯಕ್ಕಾಗಿ ಕಾಯೋಣ. ಈ ಪ್ರಕರಣದ ಕುರಿತಾಗಿ ತಮ್ಮ ಅಭಿಪ್ರಾಯಗಳೇನೆಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.